ಬೇಸಿಗೆ ಕಾಲ ಬಂತೆಂದ್ರೆ ಮಾವಿನ ಹಣ್ಣಿನದ್ದೇ ದರ್ಬಾರು. ಈ ಮಾವಿನ ಹಣ್ಣಿನಿಂದ ಕೊಂಕಣಿ ಶೈಲಿಯಲ್ಲಿ ಒಂದು ಸ್ಪೆಷಲ್ ಸಿಹಿಯಾದ ಪಲ್ಯವನ್ನು ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಕೊಂಕಣಿಯಲ್ಲಿ ಅಂಬೆ ಅಪ್ಕರಿ ಅಂತ ಹೇಳ್ತಾರೆ. ನಾವೀಗ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಮಾಗಿದ 7 ಮಾವಿನ ಹಣ್ಣನ್ನು ತೆಗೆದುಕೊಳ್ತಿದ್ದೇನೆ. ಈ ಪಲ್ಯಕ್ಕೆ ಅಲ್ಫಾನ್ಸೋದಂತ ದುಬಾರಿ ಮತ್ತು ಒಳ್ಳೆಯ ತಳಿಯ ಮಾವಿನ ಹಣ್ಣನ್ನು ತೆಗೆದುಕೊಳ್ಬೇಡಿ. ಮಾವಿನ ಹಣ್ಣಿನ ರುಚಿ ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಹುಳಿಯಾಗಿರ್ಬೇಕು ಮತ್ತು ಅದರ ಗೊರಟೆಗೆ ಸ್ವಲ್ಪ ಗಡ್ಡದಂತೆ ಇರಬೇಕು. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದುಕೊಂಡು ಇದರ ಸಿಪ್ಪೆಯನ್ನು ತೆಗೀರಿ. ಈ ಸಿಪ್ಪೆಯನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ, ಈ ಸಿಪ್ಪೆ ಸಹ ನಮಗೆ ಬೇಕಾಗ್ತದೆ. ಎಲ್ಲಾ ಹಣ್ಣಿನ ಸಿಪ್ಪೆಯನ್ನು ತೆಗೆದ ಮೇಲೆ ಒಂದು ಬೌಲ್ನಲ್ಲಿ ಮಾವಿನ ಹಣ್ಣನ್ನು ಹಾಕ್ತೇನೆ. 4 ಜನರಿಗೆ ಬೇಕಾಗುವಷ್ಟು ಪಲ್ಯವನ್ನು ಮಾಡಲಿಕ್ಕೆ ಅಟ್ಲೀಸ್ಟ್ 5 ರಿಂದ 6 ಇಂತಹ ಮಾವಿನ ಹಣ್ಣು ಬೇಕಾಗ್ತದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಹಾಕಿದ್ಮೇಲೆ ಒಂದೊಂದೇ ಮಾವಿನ ಹಣ್ಣನ್ನು ಈ ರೀತಿ ಸ್ವಲ್ಪ ಕಿವುಚುತ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ಇದರ ರಸ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಗ್ತದೆ ಮತ್ತು ಒಳಗಡೆ ಚೆನ್ನಾಗಿ ಬೇಯುತ್ತದೆ ಕೂಡ. ಈಗ ಇನ್ನೊಂದು ಬೌಲ್ನಲ್ಲಿ ಇದರ ಸಿಪ್ಪೆಗಳನ್ನು ಹಾಕ್ತೇನೆ. ಇದಕ್ಕೆ ಸಹ ಈಗ ನೀರನ್ನು ಹಾಕೊಳ್ಳಿ. ಈ ಸಿಪ್ಪೆಗಳನ್ನು ನೀರಿನ ಜೊತೆ ಚೆನ್ನಾಗಿ ಹಿಂಡಿಕೊಳ್ಬೇಕು. ಈ ಸಿಪ್ಪೆನಲ್ಲಿ ಸಹ ತುಂಬಾ ಚೆನ್ನಾಗಿ ಫ್ಲೇವರ್ ಇರ್ತದೆ. ಇದರ ರಸವನ್ನು ಮಾವಿನ ಹಣ್ಣಿದ್ದ ಮಿಕ್ಸಿಂಗ್ ಬೌಲ್ಗೆ ಹಾಕಬೇಕು. ಈ ಸೇಮ್ ಪ್ರೊಸೀಜರ್ ಅನ್ನು 2 ರಿಂದ 3 ಸಲ ಮಾಡಬೇಕು. ಆಗ ನಮ್ಗೆ ಜಾಸ್ತಿ ರಸ ಸಹ ಕಲೆಕ್ಟ್ ಆಗ್ತದೆ. ನೀವು ಯಾವ ಪಾತ್ರೆಯಲ್ಲಿ ಪಲ್ಯ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಈ ಪ್ರೊಸೀಜರ್ ಅನ್ನು ಮಾಡಬಹುದು. ಇದರ ಸಿಹಿ ಪಲ್ಯವನ್ನು ತಯಾರಿಸೋಣ. ಮೊದಲಿಗೆ ನಾನು ಇದನ್ನು ಒಂದು ಪಾತ್ರೆಗೆ ವರ್ಗಾಯಿಸುತ್ತೇನೆ. ನಾನೀಗ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತೇನೆ. ನಾನಿಲ್ಲಿ 5 ಹಸಿರು ಮೆಣಸನ್ನು ಈ ರೀತಿ ಸ್ಲಿಟ್ ಮಾಡ್ಕೊಂಡು ಹಾಕಿದ್ದೇನೆ. ಮೊದಲಿಗೆ ನಾವು ಈ ಮಾವಿನ ಹಣ್ಣುಗಳನ್ನು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಅದಕ್ಕೋಸ್ಕರ ಉಪ್ಪು ಮತ್ತು ಹಸಿರು ಮೆಣಸನ್ನು ಮೊದಲಿಗೆ ಹಾಕಿದ್ದು. ಇದನ್ನು ಬೇಯಿಸಿಕೊಳ್ಳುವಾಗಲೇ ಹಾಕಿದ್ರೆ ಉಪ್ಪು ಮತ್ತು ಖಾರ ಚೆನ್ನಾಗಿ ತಗಲುತ್ತದೆ. ಇದನ್ನು ನಾನು ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ತೇನೆ ಮತ್ತು ಇದು ಬೇಯಲಿಕ್ಕೆ 15 ನಿಮಿಷನಾದ್ರೂ ಬೇಕಾಗ್ತದೆ. ನಾನಿದಕ್ಕೆ ಮುಚ್ಚಳವನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಇಡ್ತೇನೆ, ಇಲ್ಲಾಂದ್ರೆ ಇದರ ರಸ ಎಲ್ಲ ಹೊರಗೆ ಬರ್ತದೆ. ಇದನ್ನು 15 ರಿಂದ 20 ನಿಮಿಷನಾದ್ರೂ ಬೇಯಿಸ್ಕೊಳ್ಳಿ. ಮಾವಿನ ಹಣ್ಣುಗಳು ಚೆನ್ನಾಗಿ ಬೆಂದಿದೆ. ನಡುವೆ ಸೌಟನ್ನು ಹಾಕಿಕೊಂಡು ನಾನು ಈ ರೀತಿ ಬೆರೆಸ್ಕೊಳ್ತೇನೆ. ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಬೆಲ್ಲವನ್ನು ಹಾಕಬೇಕು. ಈ ಪಲ್ಯದ ರುಚಿಯನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಲಿಕ್ಕೆ ಮಾವಿನ ಹಣ್ಣನ್ನು ಬೇಯಿಸಿಕೊಳ್ಳುವಾಗ ಇದರ ಜೊತೆ ಸ್ವಲ್ಪ ಅನಾನಸನ್ನು ತುಂಡು ಮಾಡಿಕೊಂಡು ಹಾಕಬಹುದು. ಆದ್ರೆ ಸಾಂಪ್ರದಾಯಿಕವಾಗಿ ಕೇವಲ ಮಾವಿನ ಹಣ್ಣನ್ನು ಮಾತ್ರ ಬಳಸಿ ಈ ಪಲ್ಯವನ್ನು ಮಾಡೋದು. ಬೆಲ್ಲ ಈಗ ಚೆನ್ನಾಗಿ ಕರಗಿದೆ ಮತ್ತು ಒಂದು ಕುದಿ ಬರ್ತಾ ಇದೆ. ನಾನು ಒಂದು ಬೌಲ್ನಲ್ಲಿ 3 ಟೇಬಲ್ ಸ್ಪೂನ್ ಮೈದಾ ಮತ್ತು 1/4 ಕಪ್ನಷ್ಟು ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿಟ್ಟುಕೊಂಡಿದ್ದೆ. ಒಂದು ಕುದಿ ಬಂದ ನಂತರ ಈ ಪೇಸ್ಟ್ ಅನ್ನು ಇದಕ್ಕೆ ಹಾಕ್ಬಿಡಿ. ಇದನ್ನು ಹಾಕಿದ ಮೇಲೆ ಇದರ ಸ್ಥಿರತೆಯಲ್ಲಿ ಬದಲಾವಣೆ ಕಾಣಬಹುದು. ಈ ಪಲ್ಯದ ಕನ್ಸಿಸ್ಟೆನ್ಸಿ ದಪ್ಪವಾಗಬೇಕು. ಸಪೋಸ್ ನೀವು ಮೈದಾದ ಪೇಸ್ಟ್ ಹಾಕಿದ ಮೇಲೂ ದಪ್ಪವಾಗ್ಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಮೈದಾವನ್ನು ಕಲಿಸ್ಕೊಂಡು ಇದಕ್ಕೆ ಹಾಕ್ಬಿಡಿ. ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಸ್ಟರ್ ಮಾಡ್ಕೊಳ್ಳಿ. ಇದರ ಒಳಗೆ ಮೈದಾದ ಗಂಟುಗಳು ಇರಬಾರ್ದು. ಅದಕ್ಕೋಸ್ಕರ ನಾನು ಇದಕ್ಕೆ ಇನ್ನೊಂದು ಕುದಿಯನ್ನು ತೆಗೆದು ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡಿದ್ದೇನೆ. ಈ ಪಲ್ಯಕ್ಕೆ ರುಚಿ ಬರೋದು ಒಗ್ಗರಣೆಯಿಂದ. ಅದನ್ನು ಹಾಕೋಣ. ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ 1 ಟೀ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಬೇಕು. ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ ಬ್ಯಾಡಗಿ ಒಣಮೆಣಸಿನ 4-5 ಚಿಕ್ಕ ಚಿಕ್ಕ ತುಂಡುಗಳನ್ನು ಹಾಕಿ ಇದು ಚೆನ್ನಾಗಿ ರೋಸ್ಟ್ ಆದ ಬಳಿಕ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಬೇಕು. ಕೆಲವರು ಈ ಒಗ್ಗರಣೆಗೆ ಸ್ವಲ್ಪ ಹಿಂಗನ್ನು ಹಾಕ್ತಾರೆ. ನಾನು ಹಾಕಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಅದನ್ನು ಹಾಕಿ. ಒಗ್ಗರಣೆ ಈಗ ಸಿದ್ಧವಾಗಿದೆ. ಇದನ್ನು ಕೂಡಲೇ ಪಲ್ಯದ ಮೇಲೆ ಹಾಕೊಳ್ಳಿ. ಈ ಪಲ್ಯಕ್ಕೆ ತೆಂಗಿನ ಎಣ್ಣೆ ಬಳಸಿ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಕರವಾಗಿರ್ತದೆ. ನಿಮ್ಗೆ ತೆಂಗಿನ ಎಣ್ಣೆಯ ಫ್ಲೇವರ್ ಅಷ್ಟೊಂದು ಆಗೋದಿಲ್ಲ ಅಂದ್ರೆ ನೀವು ಬೇರೆ ಎಣ್ಣೆಯನ್ನು ಉಪಯೋಗಿಸಿ. ಒಗ್ಗರಣೆಯನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ತೇನೆ. ಮಾವಿನ ಹಣ್ಣಿನ ಸಿಹಿ ಪಲ್ಯ ಈಗ ರೆಡಿಯಾಗಿದೆ.
ನೀವಿದನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಬಡಿಸಬಹುದು. ನೀವಿದನ್ನು ಯಾವ ರೀತಿ ಸವಿಬೇಕು ಅಂದ್ರೆ ಪಲ್ಯವನ್ನು ಬಡಿಸಿಕೊಂಡ ನಂತರ ಗೊರಟೆಯನ್ನು ಸಿಹಿಯಾದ ರಸದಲ್ಲಿ ಅದ್ದಿಕೊಂಡು ತಿನ್ಬೇಕು. ನಾನಿದನ್ನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತೇನೆ. ಈ ಬೇಸಿಗೆಯಂದು ಮಾವಿನ ಹಣ್ಣಿನ ರುಚಿಕರವಾದ ಪಲ್ಯವನ್ನು ಸೇವಿಸಿ ಆನಂದಿಸಿ. ನಾವು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.